ಮತದಾರರ ಸಂಖ್ಯೆ ಕಡಿಮೆಯಾದಂತಹ ಏಕೈಕ ರಾಜ್ಯ ಯಾವುದು? ಈಗಾಗಲೇ ಮತಪಟ್ಟಿ ಪರಿಷ್ಕರಣೆಯ ಒಂದು ಪ್ರಕ್ರಿಯೆಯನ್ನು ನಡೆಸಲಾಗ್ತಾ ಇರುವಂಥದ್ದು ಆಯೋಗ. ಇದರ ನಡುವೆ ದೇಶದ ಇತರ ರಾಜ್ಯಗಳಲ್ಲಿ ಸಂಖ್ಯೆ ಹೆಚ್ಚಾದರೂ ಆ ರಾಜ್ಯದಲ್ಲಿ ಮಾತ್ರ ಯಾಕೆ ಇಳಿಕೆ? ಮತದಾರರ ಸಂಖ್ಯೆ ಕೆಲವು ರಾಜ್ಯಗಳಲ್ಲಿ ಹೆಚ್ಚಾದರೆ ಅದೊಂದು ರಾಜ್ಯದಲ್ಲಿ ಯಾಕೆ ಇಳಿಕೆ? ದೇಶದ ಇತರ ರಾಜ್ಯಗಳಲ್ಲಿ ಸಂಖ್ಯೆ ಹೆಚ್ಚಾದರೂ ಆ ರಾಜ್ಯದಲ್ಲಿ ಮಾತ್ರ ಇಳಿಕೆ ಆಗಿದೆ ಮತದಾರರ ಪ್ರಮಾಣ. ಯಾರು ಕಾರಣ? ತಪ್ಪು ದಾಖಲೆಗಳ ಅಥವಾ ನಕಲಿ ವಿವರಗಳ? ಪರಿಷ್ಕರಣೆ ಪ್ರಕ್ರಿಯೆಯ ವಿಶೇಷ ತೀವ್ರ ಪರಿಷ್ಕರಣೆನ ಇದು ಕುತೂಹಲ ಕಡಿಮೆ ಮಾಡಿಕೊಡ್ತಾ ಇದೆ. ಈಗಾಗಲೇ SIR ಆಯೋಗ ಮತಪಟ್ಟಿ ಪರಿಷ್ಕರಣಾ ಪ್ರಕ್ರಿಯೆಯನ್ನು ನಡೆಸ್ತಾ ಇದೆ. ಈ ಪ್ರಕ್ರಿಯೆಯ ಸಂದರ್ಭದಲ್ಲಿ ಕೆಲವು ಭಾಗಗಳಲ್ಲಿ ಮತದಾರರ ಸಂಖ್ಯೆ ಹೆಚ್ಚಳವಾಗಿದ್ದರೆ ಇನ್ನು ಕೆಲವು ರಾಜ್ಯದಲ್ಲಿ ಮತದಾರರ ಸಂಖ್ಯೆಯಲ್ಲಿ ಇಳಿಕೆ ಆಗಿದೆ. ಹಾಗಾದರೆ ಆ ರಾಜ್ಯ ಯಾವುದು? ಹೌದು, ಗೋವಾದಲ್ಲಿ ಮತದಾರರ ಸಂಖ್ಯೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಇಳಿಕೆಯಾಗಿದೆ. ಭಾರತೀಯ ಚುನಾವಣಾ ಆಯೋಗ ಬಿಡುಗಡೆ ಮಾಡಿರುವಂತಹ ಅಂಕಿಅಂಶಗಳೇ ಹೇಳ್ತಾ ಇದೆ, ನಾವು ಹೇಳ್ತಾ ಇಲ್ಲ ಇದನ್ನ. ಅಂತಿಮ ಮತದಾರರ ಪಟ್ಟಿಯಲ್ಲಿ ಈ ಅಂಶವನ್ನ ದೃಢಪಡಿಸಲಾಗಿದೆ. 4 ತಿಂಗಳು ನಡೆದ ವಿಶೇಷ ತೀವ್ರ ಪರಿಷ್ಕರಣೆ ನಂತರ ಈ ಬದಲಾವಣೆಯನ್ನು ನಾವು ಕಾಣಬಹುದಾಗಿದೆ. ಮತದಾರರ ಸಂಖ್ಯೆ ಕಡಿಮೆ ಆಗಿರುವಂತಹ ಏಕೈಕ ರಾಜ್ಯ ಗೋವಾ. ಗೋವಾದಲ್ಲಿ ಮತದಾರರ ಸಂಖ್ಯೆ ತೀವ್ರ ಥರದಲ್ಲಿ ಕಡಿಮೆ ಆಗಿದೆ. ಮತಪಟ್ಟಿ ಪರಿಷ್ಕರಣಾ ಪ್ರಕ್ರಿಯೆ ನಡೀತಾ ಇದೆ, SIR ನಡೀತಾ ಇದೆ ದೇಶದ ನಾನಾ ರಾಜ್ಯಗಳಲ್ಲಿ. ಈ ಸಂದರ್ಭದಲ್ಲಿ ಚುನಾವಣಾ ಆಯೋಗ ಕೊಡ್ತಾ ಇರುವಂತಹ ಅಂಕಿಅಂಶಗಳನ್ನು ನೋಡಿದಾಗ ಆ ಒಂದು ರಾಜ್ಯದಲ್ಲಿ ಮತದಾರರ ಸಂಖ್ಯೆ ಇಳಿಕೆ ಆಗಲಿಕ್ಕೆ ಕಾರಣ ಏನು? ಪರಿಷ್ಕರಣೆ ಪ್ರಕ್ರಿಯೆಯ ಅಥವಾ ವಿಶೇಷ ತೀವ್ರ ಪರಿಷ್ಕರಣೆನ? ಸಾವಿರಾರು ಹೆಸರುಗಳು ಪಟ್ಟಿಯಿಂದ ಅಳಿಸಲ್ಪಟ್ಟವು ಮತಪಟ್ಟಿ ಪರಿಷ್ಕರಣೆಯ ಸಂದರ್ಭದಲ್ಲಿ. ಇದಕ್ಕೆ ಅಧಿಕಾರಿಗಳು ನೀಡಿದಂಥ ಸ್ಪಷ್ಟನೆ ಏನು? ಆ ರಾಜ್ಯ ಯಾವುದು ಅನ್ನುವಂಥದ್ದನ್ನು ಹೇಳ್ತಾ ಹೋಗ್ತೀವಿ. ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಡ್ತಾ ಹೋಗ್ತೀವಿ ಇಲ್ಲಿ. ಇಷ್ಟಕ್ಕೂ ಆ ರಾಜ್ಯ ಬೇರಾವುದಲ್ಲ, ಪ್ರಮುಖವಾಗಿ ಗೋವಾ ರಾಜ್ಯದಲ್ಲಿ ಮತದಾರರ ಸಂಖ್ಯೆ ಇಳಿಕೆ ಆಗಿದೆ. ಗೋವಾದಲ್ಲಿ ಮತದಾರರ ಸಂಖ್ಯೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಇಳಿಕೆಯಾಗಿರುವಂಥದ್ದು ಕಂಡು ಬರ್ತಾ ಇದೆ. ಭಾರತೀಯ ಚುನಾವಣಾ ಆಯೋಗ ಬಿಡುಗಡೆ ಮಾಡಿರುವಂತಹ ಅಂಕಿಅಂಶಗಳಲ್ಲಿ ಗೋವಾ ರಾಜ್ಯದಲ್ಲಿ ಮತದಾರರ ಸಂಖ್ಯೆಯಲ್ಲಿ ಇಳಿಕೆಯಾಗಿದೆ. ಅಂತಿಮ ಮತದಾರರ ಪಟ್ಟಿಯಲ್ಲಿ ಈ ಅಂಶವನ್ನು ದೃಢಪಡಿಸಲಾಗಿದೆ. 4 ತಿಂಗಳು ನಡೆದಂಥ ವಿಶೇಷ ತೀವ್ರ ಪರಿಷ್ಕರಣೆಯ ನಂತರ ಈ ಬದಲಾವಣೆ ಕಂಡು ಬರ್ತಾ ಇದೆ ಗೋವಾದಲ್ಲಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.